ಎಲ್ರಿಗೂ ಕೂಡ ಇವಾಗ ಒಂದು ತುಂಬ ಕಾಡ್ತಿರುತ್ತೆ, ಮೊಬೈಲ್ ಜಾಸ್ತಿ ಯೂಸ್ ಮಾಡ್ತೀವಿ, ಯಾವ ರೀತಿ ನಿಲ್ಲಿಸಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ. ಸೊ ಮೊಬೈಲ್ ನಿಮ್ಮನ್ನು ಆಳಬಾರ್ದು ಅಂದರೆ ಈ ಒಂದು 10 ವಿಷಯಗಳನ್ನು ಗಮನಿಸಿ ಮತ್ತು ಶಿಸ್ತಾಗಿ ಇದನ್ನು ಪಾಲಿಸಿ. ಮೊದಲನೇದಾಗಿ ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ 1 ಗಂಟೆ ಮುಟ್ಟೋಕೆ ಹೋಗಬೇಡಿ. ಸುಮ್ಮನೆ ಅದ್ರ ಪಾಡಿಗೆ ಅದು ಬಿದ್ದಿರಲಿ, ನಿಮ್ದೇನೇನು ಕೆಲಸಗಳಿದೆ ಅದು ಮುಗಿಸ್ಕೊಳ್ಳಿ. ಊಟನ ಟೇಬಲ್ ಮೇಲೆ ಕೂತ್ಕೊಂಡು ಮಾಡಬೇಕಾದ್ರೆ ಮೊಬೈಲ್ಗೆ ಜಾಗ ಕೊಡಲೇಬೇಡಿ. ಓಕೆ, ಯಾವಾಗಲೇ ಊಟ ಮಾಡಿದ್ರೂ ಕೂಡ ಅಕ್ಕಪಕ್ಕದಲ್ಲಿ ಮೊಬೈಲ್ ಇಲ್ದಿರೋ ರೀತಿ ನೋಡ್ಕೊಳ್ಳಿ. ರಾತ್ರಿ ಮಲಗೋ ಮುಂಚೆ ಅಂದರೆ ಅಟ್ಲೀಸ್ಟ್ ಒಂದು 30 ನಿಮಿಷ ಮೊದಲೇ ವೈಫೈ ಅಥವಾ ಡೇಟಾನ ಆಫ್ ಮಾಡಿಬಿಡಿ. ಪ್ರತಿ ಬಾರಿ ನೋಟಿಫಿಕೇಷನ್ಸ್ ಬಂದಾಗಲೂ ಕೂಡ ಫೋನ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲವೇ ಇಲ್ಲ. ಸೊ ಪ್ರತಿ ಸರಿ ಚೆಕ್ ಮಾಡಬೇಡಿ. ವಾರಕ್ಕೊಮ್ಮೆ ಡಿಜಿಟಲ್ ಡಿಟಾಕ್ಸ್ ಮಾಡಿ, ಅಂದರೆ ಕೆಲವು ಗಂಟೆಗಳ ಕಾಲ ಫೋನಿಂದ ಸಂಪೂರ್ಣವಾಗಿ ದೂರ ಇರಿ. ಇನ್ ಕೇಸ್ ಆದರೆ 1-2 ದಿನ ದೂರನೇ ಇದ್ಬಿಡಿ ಫೋನಿಂದ. ಆಮೇಲೆ ಗ್ರೂಪ್ಗಳಲ್ಲಿ ಬರುವಂಥ ಫೇಕ್ ನ್ಯೂಸ್ಗಳನ್ನು ಖಚಿತಪಡಿಸ್ಕೊಳ್ಳದೆ ಶೇರ್ ಮಾಡಬೇಡಿ. ಯಾವ್ದು ಸತ್ಯ ಯಾವ್ದು ಸುಳ್ಳು ಗೊತ್ತಿರೋದಿಲ್ಲ. ಸಿಕ್ಕಿದ್ದೆಲ್ಲ ಶೇರ್ ಮಾಡ್ತಿದ್ರೆ ನಿಮಗೆ ತೊಂದರೆ ಅನ್ನೋದ್ರ ಜೊತೆಗೆ ಇನ್ನೊಬ್ರಿಗೂ ಕೂಡ ತೊಂದರೆ ಆಗ್ತಿರಲ್ಲ. ಜನರ ಜೊತೆ ನೇರವಾಗಿ ಮಾತನಾಡ್ತಿರುವಾಗ ಫೋನ್ ಕಡೆ ಗಮನ ಕೊಡಲೇಬೇಡಿ. ಇದೆಲ್ಲರೂ ಮಾಡೋ ತಪ್ಪು. ಸೊ ಯಾರ ಜೊತೆನಾದರೂ ಮಾತಾಡ್ತಿದ್ರೆ ಅವ್ರ ಮೇಲೆ ಗಮನ ಇರಲಿ, ಫೋನ್ ಕಡೆ ಗಮನ ಬೇಡ. ಅವಶ್ಯಕತೆ ಇಲ್ಲದಿರೋವಂಥ ಆ್ಯಪ್ಸ್ಗಳನ್ನು ಡಿಲೀಟ್ ಮಾಡಿ. ನೋಟಿಫಿಕೇಷನ್ ಸೌಂಡ್ ಮ್ಯೂಟ್ ಮಾಡಿ. ಮೊಬೈಲ್ ಸ್ಕ್ರೀನ್ ನೋಡೋದಕ್ಕಿಂತ ಹೆಚ್ಚಾಗಿ ಪುಸ್ತಕ ಓದೋ ಅಭ್ಯಾಸಗಳನ್ನು ಬೆಳೆಸ್ಕೊಳ್ಳಿ. ನಿಜವಾಗ್ಲೂ ತುಂಬ ಹೆಲ್ಪ್ ಆಗುತ್ತೆ. ನಿಮ್ಗೆ ಹೋಗ್ತಾ ಅದು ಗೊತ್ತಾಗುತ್ತೆ. ಫಸ್ಟು ಪುಸ್ತಕ ಓದೋ ಅಭ್ಯಾಸನ ಶುರು ಮಾಡ್ಕೊಳ್ಳಿ. ನೆನಪಲ್ಲಿಡಿ, ಫೋನಲ್ಲಿರುವ ಪ್ರಪಂಚಕ್ಕಿಂತ ಹೊರಗಿನ ಪ್ರಪಂಚ ತುಂಬ ಸುಂದರವಾಗಿದೆ. ಅದು ಕಂಡುಬಿಟ್ಟು ನೋಡಿದ್ರೆ ನನಗೆ ಗೊತ್ತಾಗುತ್ತೆ. ಫೋನ್ನ ಸ್ವಲ್ಪ ಸೈಡ್ಗಿಟ್ಟು. ಸೊ ಇವಾಗ ಇದನ್ನು ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಬೇಕು ಅಂತಿದ್ರು ಅಥವಾ ಫ್ಯಾಮಿಲಿ ಗ್ರೂಪ್ ಆಗಿರ್ಬೋದು, ನಿಮಗೆ ಸಮಯ ಯಾರೆಲ್ಲ ಕೊಡ್ತಿರಲ್ವೋ ಅವರಿಗೆ ಶೇರ್ ಮಾಡಿ ಈ ವಿಷಯಗಳನ್ನ ತಿಳಿಸಿ. ಫೋನ್ ಸ್ವಲ್ಪ ಸೈಡಲ್ಲಿಟ್ಟು ನನಗೂ ಸ್ವಲ್ಪ ಸಮಯ ಕೊಡು ಅಂತ ನೀವು ತಿಳಿಸ್ದಂಗೆ ಆಗುತ್ತೆ. ಸೊ ಶೇರ್ ಮಾಡಿ.